ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೆಳೆಯರು ಬೇಡ ಅಂದರು. ಪಾರ್ಟಿಯಲ್ಲಿ ತುಂಬಾ ಕುಡಿಸ್ಬಿಟ್ರು. ಮನೆಗೆ ಬಂದಾಗ ನನಗೆ ಸರಿಯಾದ ಅರಿವಿಲ್ಲ. ಹೆಂಡತಿಯ ರೂಮಿಗೆ ಹೋಗದೆ ಅವಳ ಅಕ್ಕನ ರೂಮಿಗೆ ಹೋಗಿ ಮಲ್ಕೊಂಡೆ. ಯಾಕಂದರೆ ನನ್ನ ಹೆಂಡತಿ ಬೆಂಗಳೂರಲ್ಲಿ ಕೆಲಸ ಇದೆ ಅಂತ ಹೋಗ್ಬಿಟ್ಟಿದ್ಲು. ಬೆಳಗ್ಗೆ ಆದ ತಕ್ಷಣ ಅವ್ರ ಅಕ್ಕ ಮತ್ತು ನಾನು ಒಂದೇ ಬೆಡ್ಶೀಟಲ್ಲಿ ಇದ್ದೀವಿ. ಸಂಪೂರ್ಣವಾಗಿ ಒಬ್ರಿಗೊಬ್ರು ತಪ್ಪಿಕೊಂಡು ಮಲ್ಕೊಂಡಿದ್ದೀವಿ. ನಂತರ ಅವಳು ನನ್ನನ್ನು ನೀನು ಮದುವೆ ಆಗಲೇಬೇಕು, ಇಲ್ಲ ಅಂತಂದರೆ ನೀನು ಆಫೀಸಲ್ಲಿ ಬಂದು ವಿಷಯನ ಎಲ್ಲರ ಬಳಿ ಹೇಳಿಬಿಡ್ತೀನಿ ಅಂತ ಹೆದರಿಸ್ತಿದ್ದಾಳೆ. ಮುಂದೆ ಏನಾಯಿತು ತಿಳ್ಕೋಬೇಕು ಅಂತಂದರೆ ಈ ಕಥೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳೇಬೇಕು. ಕತೆ ತುಂಬ ಚೆನ್ನಾಗಿದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಹೆಸರು ರಮೇಶ್. ಅಪ್ಪ ಅಮ್ಮನ ಮುದ್ದಿನ ಮಗ. ನಾನೊಬ್ಬನೇ ಮಗ. ಅಕ್ಕ ಒಬ್ಬಳಿದ್ದಾಳೆ, ಅವಳು ಫಾರಿನಲ್ಲಿದ್ದಾಳೆ. ವರ್ಷಕ್ಕೆ ಇಲ್ಲ 2 ವರ್ಷಕ್ಕೆ ಒಂದು ಬಾರಿ ಬರ್ತಾಳೆ ಅಷ್ಟೆ. ಅವಳು ತುಂಬ ಕಮರ್ಷಿಯಲ್. ಅವಳಾಯಿತು, ಅವಳ ಕೆಲಸ ಆಯಿತು. ದುಡ್ಡು ಯಾವಾಗಲೂ ದುಡ್ಡಿನ ಹಿಂದೆನೇ ಬಿದ್ದಿರ್ತಾಳೆ. ಅವಳ ಬಳಿ ತುಂಬ ಹಣ ಇದೆ, ಆದರೂ ಕೂಡ ಅವಳು ಈ ದುಡ್ಡಿನ ಹಿಂದೆನೇ ಬಿದ್ದಿದ್ದಾಳೆ. ಅಕ್ಕನ ಮೇಲೆ ಸಂಪೂರ್ಣವಾಗಿ ಆಸೆನ ಬಿಟ್ಬಿಟ್ಟಿದ್ದಾರೆ. ಏನಿದ್ರೂ ನನ್ನ ಮೇಲೆ ತುಂಬ ಭರವಸೆ ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ತುಂಬ ಚೆಂದ ಇರೋ ಹೆಣ್ಣನ್ನು ಹುಡುಕಿದ್ದಾರೆ. ಲವ್ ಮ್ಯಾರೇಜ್ ಆಗಬೇಡ, ನಾವೇ ಹುಡುಕ್ತೀವಿ ಅನ್ನೋದು ಅವರ ವಾದ. ಆದರೆ ಅವ್ರು ಹುಡುಕೋ ಹುಡುಗಿ ಮನೆ ಕೆಲಸ ಮಾಡ್ಕೊಂಡಿರ್ತಾಳೆ. ನಾನು ಎಷ್ಟು ಓದಿದ್ದೀನಿ ಅಷ್ಟೇ ಓದಿರಬೇಕು. ನೋಡೋದಕ್ಕೆ ನನ್ನ ರೀತಿಯೇ ಸುಂದರವಾಗಿದ್ದರೆ ಮಾತ್ರ ಮದುವೆ ಆಗೋದು. ನೀವು ಹುಡುಕಿರುವ ವಯಸ್ಸಾದ ಆಂಟಿಗಳನ್ನು ಮತ್ತು ಯಾವುದೇ ಬುದ್ಧಿವಂತಿಕೆ ಇಲ್ಲದ ಹೆಣ್ಣನ್ನು ನಾನು ಮದುವೆ ಆಗೋದಿಲ್ಲ. ಅಮ್ಮ ದಡ್ಡಿಯಾದರೆ ಮಕ್ಕಳು ಕೂಡ ದಡ್ಡಿ ಆಗೋಗ್ತಾರೆ. ನನ್ನ ಹೆಂಡತಿ ಆದರೆ ಮುಂದೆ ಉಡೋ ಮಕ್ಕಳು ಕೂಡ ದಡ್ಡರಾಗ್ತಾರೆ. ನನ್ನ ಹೆಂಡತಿ ನನಗಿಂತ ಸ್ವಲ್ಪ ಶಾರ್ಪ್ ಇದ್ದರೆ ಪರವಾಗಿಲ್ಲ, ಆದರೆ ಕಡಿಮೆ ಶಾರ್ಪ್ ಇರಬಾರ್ದು ಅಂತ ತುಂಬ ನಯವಾಗಿ ಹೇಳಿ ಪ್ರತಿಯೊಂದು ಹುಡುಗಿಯ ಫೋಟೋವನ್ನು ನೋಡಿ ನಾನು ತಿರಸ್ಕರಿಸ್ತಾ ಇದ್ದೆ. ಯಾಕಂದರೆ ಇವನಿಗೆ ಅವರೆಲ್ಲ ಇಷ್ಟನೇ ಆಗ್ತಿರ್ಲಿಲ್ಲ. ಅವಳನ್ನು ನೋಡಿದ ತಕ್ಷಣ ಅವಳು ನನ್ನವಳು ಅಂತ ಅನ್ನಿಸ್ಬೇಕು. ಅವು ಎಂಥವಳನ್ನು ಮಾತ್ರ ನಾನು ಮದುವೆ ಆಗ್ಬೋದು. ಹೊಸ ಹುಡುಗಿ ಕೆಲಸಕ್ಕೆ ಸೇರಿದ್ದಾಳೆ, ಅವಳ ಹೆಸರು ಶ್ರುತಿ. ಅವಳನ್ನು ನೋಡಿ ನಾನು ಸಂಪೂರ್ಣವಾಗಿ ಕಳೆದು ಹೋದೆ. ಆದರೆ ಅವಳು ನಮ್ಮವಳಲ್ಲ, ಹಿಂದಿ ಹುಡುಗಿ ಅಂತ ಅನಿಸುತ್ತೆ. ಮ್ಯಾರೇಜ್ ಇಂಟರ್ ಕ್ಯಾಸ್ಟ್ ಆಗುತ್ತೆ, ಮನೆಯಲ್ಲಿ ಒಪ್ಪೋದಿಲ್ಲ ಅನ್ನೋದು ಒಂದು ಬಾಧೆ. ಪ್ರತಿದಿನ ಅವಳ ಹಿಂದೆ ಮುಂದೆ ಸುತ್ತಾ ಇರ್ತೀನಿ. ಆದರೆ ಅವಳಿಗೆ ಐ ಲವ್ ಯು ಹೇಳೋದಕ್ಕೆ ನಾನು ಕಷ್ಟಪಡ್ತಿದ್ದೆ. ಯಾಕಂದರೆ ಅಪ್ಪ ಅಮ್ಮ ಒಪ್ಪೋದಿಲ್ಲ ಅಂತ. ಅವನು ತನ್ನ ಆಸೆಗಳನ್ನು ಬಚ್ಚಿಡ್ತಿದ್ದಾನೆ. ಆದರೆ ಅವನಿಗೂ ಕೂಡ ಅವಳ ಅವಶ್ಯಕತೆ ಇದೆ. ಯಾಕಂದರೆ ಅವನು ಹುಡುಕ್ತಿರೋ ಸೇಮ್ ಶ್ರುತಿ ರೀತಿಯಲ್ಲಿನೇ ಇದ್ದಾಳೆ. ಅವ್ರ ಮನೆಯಲ್ಲಿ ಅಮ್ಮನ ಬಳಿ ಕೇಳ್ದ, ಅಮ್ಮ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂದರೆ ನೀನು ನಮ್ಮ ಮಗ ಅನ್ನೋದನ್ನು ಮರೆತು ಬಿಡ್ತೀವಿ. ಹೊಸ ಸಮಸ್ಯೆ ಶುರುವಾಯಿತು. ಏನು ಅಂದರೆ ಶ್ರುತಿ ತುಂಬ ಸುಂದರವಾಗಿದ್ದಾಳೆ, ತುಂಬ ಅಟ್ರಾಕ್ಟ್ ಆಗಿದ್ದಾಳೆ, ಯಾವಾಗಲೂ ನಗು ಮುಖದಲ್ಲೇ ಇರ್ತಾಳೆ. ಅದಕ್ಕಾಗಿ ಇವನು ಆಫೀಸಿನ ಗೆಳೆಯರೆಲ್ಲ ಅವಳಿಗೆ ಲೈನ್ ಹೊಡಿತಿದ್ದಾರೆ. ಅವಳು ಯಾರನ್ನಾದರೂ ಇಷ್ಟಪಟ್ಟು ಒಪ್ಪಿದ್ರೂ ಪರವಾಗಿಲ್ಲ, ಎಲ್ಲರೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಇದ್ದಾರೆ. ಇಷ್ಟು ಒಳ್ಳೆ ಹುಡುಗಿ ಹೊರಗೆ ಬಿಡೋದು ಬೇಡ ಅನ್ನೋದು. ಒಬ್ಬರಲ್ಲ ಇಬ್ಬರಲ್ಲ 5 ಜನ ಲೈನ್ ಹಾಕ್ತಿದ್ದಾರೆ. ಅವಳು ಎಲ್ಲರ ಜೊತೆಯಲ್ಲೂ ನಗ್ತಾ ಮಾತಾಡ್ತಾಳೆ. ಇದರಿಂದ ಅವಳು ಯಾರ ಜೊತೆ ಬೀಳ್ತಾಳೆ ಅನ್ನೋದು ಕೂಡ ಪ್ರೀತಿಯಲ್ಲಿ ತಿಳಿದಿಲ್ಲ. ನಂಗೆ ತುಂಬ ಇಷ್ಟ. ಅವಳು ನನ್ನನ್ನು ಬಿಟ್ಬಿಟ್ರೆ ಭಯ ಆಗ್ತಿದೆ. ಇವನಿಗೆ ರಾತ್ರಿಯೆಲ್ಲ ನಿದ್ದೆನೇ ಬರ್ತಿಲ್ಲ. ಮಧ್ಯರಾತ್ರಿ ಶ್ರುತಿಗೆ ಕಾಲ್ ಮಾಡಿ ನಂಗೆ ಸ್ವಲ್ಪ ಸಮಸ್ಯೆ ಆಗ್ತಿದೆ, ನಂಗೆ ಸಡನ್ನಾಗಿ ಭಯ ಆಗ್ತಿದೆ ಅಂತ ಹೇಳೋ ಮನಸ್ಸಾಯಿತು. ಆದರೆ ಅವಳು ನನ್ನನ್ನು ಏನಾದರೂ ಅಂದ್ಕೊಂಡ್ಬಿಟ್ರೆ ಅಂತ ಅನ್ನಿಸ್ತು. ನಂತರ ಶ್ರುತಿ ಕಡೆಯಿಂದ ಕಾಲ್ ಬಂತು. ಶ್ರುತಿ ಮನೆ ಇವನ ಮನೆಯಿಂದ ಸ್ವಲ್ಪ ದೂರದಲ್ಲಿನೇ ಇರೋದು. ಬೇಗ ಬಂದು ನನ್ನನ್ನು ರಕ್ಷಣೆ ಮಾಡು, ಇಲ್ಲಿ ಪೋಲಿ ಹುಡುಗರು ಬಾಗಿಲನ್ನು ತಟ್ತಿದ್ದಾರೆ ಅಂತ ಕಾಲ್ ಮಾಡಿದ್ಲು. ಇವನು ಸಿಕ್ಕಿದ್ದೇ ನೆಪ ಅಂತ ಅವಳು ಮನೆ ಬಳಿ ಹೋಗಿ ಅಲ್ಲೇ ಇದ್ದ ಹುಡುಗರಿಗೆ
ಚೆನ್ನಾಗಿ ಹೊಡೆದು ಕಳಿಸ್ದ. ಶ್ರುತಿ ತುಂಬ ಖುಷಿಯಿಂದ ಸ್ವಲ್ಪ ಎಮೋಷ್ನಲ್ ಆಗಿ ಅವನನ್ನು ಗಟ್ಟಿಯಾಗಿ ತಪ್ಕೊಂಡ್ಳು. ಈ ಕಾರಣದ ಊರಿನಲ್ಲಿ ಇವನನ್ನು ಬಿಟ್ಟರೆ ನನ್ನ ಸಹಾಯಕ್ಕೆ ಯಾರೂ ಇಲ್ಲ ಅಂತ ಖುಷಿಪಟ್ಲು. ಅವನು ಕೂಡ ಗಟ್ಟಿಯಾಗಿ ತಪ್ಕೊಂಡ. ಇಬ್ಬರು ಮೌನವಾಗಿದ್ದರು. ಮೌನವಾಗಿ ಇಬ್ಬರು ಪ್ರೀತಿನಲ್ಲಿ ಬಿದ್ದಿದ್ರು. ಆದರೂ ಕೂಡ ಆಫೀಸಲ್ಲಿ ಇವಳ ಹಿಂದೆ ತುಂಬ ಜನ ಹುಡುಗರು ಬಿದ್ದುಬಿಟ್ಟಿದ್ರು ಪ್ರೀತಿಗಾಗಿ. ಅವನು ಇವಳನ್ನು ಪ್ರೀತಿ ಮಾಡ್ತಿದ್ದಾರೆ. ಇವ್ರ ಮನೆಯಲ್ಲಿ ಪ್ರೆಷರ್ ಜಾಸ್ತಿ ಆಯಿತು ಅರೇಂಜ್ ಮ್ಯಾರೇಜ್ಗೆ. ಆದ್ದರಿಂದ ಅವನು ಇವತ್ತು ಬೆಳಗ್ಗೆ ಶ್ರುತಿ ಮನೆ ಬಳಿ ಬಂದು, ಬಾ ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಇದೆ, ಈ ಸೀರೆ ಉಟ್ಕೊಂಡು ರೆಡಿ ಆಗು ಅಂತ ಅವನ ಬಳಿ ಇದ್ದ ಸೀರೆಯನ್ನು ಕೊಟ್ಟ. ಅವಳು ಏನು ಅಂತ ಪ್ರಶ್ನೆ ಮಾಡದೆ ರೆಡಿಯಾಗಿ ಹೋದ್ಲು. ಇಬ್ಬರು ಕೂಡ ಅಲ್ಲೇ ಪಕ್ಕ ಇದ್ದ ದೇವಸ್ಥಾನದಲ್ಲಿ ಮದುವೆನೂ ಆದರು. ಯಾಕಂದರೆ ಅವಳಪ್ಪ ಅಮ್ಮ ಅಷ್ಟು ದೂರದಿಂದ ಬರೋದಿಲ್ಲ, ವಯಸ್ಸಾದವರು. ಅಕ್ಕ ಒಬ್ಳಿದ್ದಾಳೆ, ಅವಳು ಬೇರೆ ರಾಜ್ಯದಲ್ಲಿದ್ದಾಳೆ, ಅವಳಿಗೂ ರಜೆನೇ ಸಿಗೋದಿಲ್ಲ. ಹೀಗೆ ಬಿಟ್ಟರೆ ಇವನು ನನ್ನ ಕೈಗೆ ಸಿಗೋದಿಲ್ಲ ಅಂತ ಮದುವೆನೂ ಆದಳು. ಆದರೆ ದುರಾದೃಷ್ಟದಿಂದ ಯಾರೂ ಕೂಡ ಇವಳಿಗೆ ವೆಲ್ಕಮ್ ಮಾಡಿಲ್ಲ. ನಂತರ ಇವನೇ ಮನೆ ಒಳಗಡೆ ಬಂದು ಅವಳಿಗೆ ಆರತಿ ಮಾಡ್ದ, ಸೇರನ್ನು ಒದಿಸ್ದ. ತನ್ನ ಪ್ರೀತಿಯ ಮಡದಿನ ಎತ್ಕೊಂಡು ರೂಮಿಗೆ ಕರ್ಕೊಂಡು ಹೋದ. ಮದುವೆಯಾಗಿ ಆದರೂ ಕೂಡ ಅವ್ರ ಮನೆಯಲ್ಲಿ ಯಾರೂ ಸರಿಯಾಗಿ ಇವ್ರ ಬಳಿ ಮಾತಾಡ್ತಾನೇ ಇರಲಿಲ್ಲ. ನಂತರ ಕ್ರಮೇಣ ಎಲ್ಲ ಸರಿ ಹೋಯಿತು. ನನ್ನ ಹೆಂಡತಿಯನ್ನು ಪ್ರತಿಯೊಬ್ಬರು ಪ್ರೀತಿ ಮಾಡ್ತಾರೆ. ಮದುವೆಯಾಗಿ 2 ವರ್ಷ ಆಗಿದೆ. ಇಬ್ಬರು ಸಂತೋಷದಿಂದ ಬದುಕ್ತಾ ಇದ್ದೀವಿ. ಆದರೆ ನೆಂಟರುಗಳು ನಮ್ಮನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡ್ತಿಲ್ಲ. ಮಕ್ಕಳು ಯಾವಾಗ ಅಂತ ಕೇಳ್ತಿರ್ತಾರೆ. ಆದರೆ ಮಕ್ಕಳು ಮಾಡಿಕೊಳ್ಳೋ ವಯಸ್ಸಲ್ಲ, ಇನ್ನೂ 2 ವರ್ಷ. ನಾನು ನನ್ನ ಹೆಂಡತಿ ಫ್ರೀ ಆಗಿರಬೇಕು, ಒಬ್ರಿಗೊಬ್ರು ಅಂಟ್ಕೊಂಡು ಅಂತ ಆಸೆ ಆಗ್ತಿದೆ ನನಗೆ. ಈ ಜನಗಳು ಅಂತ ಬೇಸರ ಆಯಿತು. ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾರೆ, ಸಂಬಂಧಿಕರು ಕೂಡ ಅವಳನ್ನು. ಯಾಕಂದರೆ ಅಷ್ಟು ಚಂದ ನನ್ನ ಹೆಂಡತಿ ಶ್ರುತಿ, ನನ್ನ ಬದುಕಿನ ದೇವತೆ. ಅವಳಷ್ಟು ಅಂದದ ಚಂದದ ಹುಡುಗಿ ಈಗಿನ ಕಾಲದಲ್ಲಿ ಇಷ್ಟೊಂದು ಓದ್ಕೊಂಡಿದ್ರು ಸ್ವಲ್ಪ ಕೂಡ ಜಂಬ ಇಲ್ಲ. ಅಂಥ ಹೆಂಡತಿನ ಪಡೆದಿದ್ದು ನನ್ನ ಅದೃಷ್ಟ. ಹೆಂಡತಿನ ಹೊಗಳಿ ಸುಸ್ತಾಗ್ಬಿಡ್ತೀನಿ. ಆದರೆ ಇತ್ತೀಚೆಗೆ ಅಪ್ಪ ಅಮ್ಮ ಮಕ್ಕಳಿಗಾಗಿ ಪೀಡಿಸ್ತಿದ್ದಾರೆ. ಇವತ್ತವ್ರ ಬಲವಂತಕ್ಕಾಗಿ ನಾವು ಡಾಕ್ಟರ್ ಬಳಿ ಹೋಗಿ ಬಂದ್ವಿ. ರಿಪೋರ್ಟನ್ನು ಅಪ್ಪ ಸಾಯಂಕಾಲ ತಂದರು. ಎಲ್ಲ ಚೆಕಪ್ ಆಗಿತ್ತು. ನಮ್ಮದು ರಿಪೋರ್ಟ್ ಒಂದು ಬಾಕಿ ಇತ್ತು. ರಿಪೋರ್ಟನ್ನು ತೋರಿಸ್ತಾ ಅಪ್ಪ ಅಳ್ತಿದ್ದಾರೆ. ನನ್ನ ಪ್ರೀತಿಯ ಹೆಂಡತಿಗೆ ಮಕ್ಕಳು ಯಾವತ್ತೂ ಕೂಡ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದರಿಂದ ಅವನಿಗೆ ದುಃಖ ಆಯಿತು. ಆದರೆ ಅವ್ರ ಮನೆಯಲ್ಲಿ ವಾರಸ್ದಾರ ಬೇಕು, ಒಬ್ಬನೇ ಮಗ ಇರೋದು ನಮಗೆ ಅಂತ ಅಪ್ಪ ಅಮ್ಮ ತುಂಬ ನಯವಾಗಿ ಅವನ ಬಳಿ ಹೇಳ್ತಿದ್ದಾರೆ. ಕ್ರಮೇಣ ಮನೆಯಲ್ಲಿ ಗಲಾಟೆಗಳು ನಡೀತಾ ಇದೆ. ಅಮ್ಮ ನನ್ನ 2ನೇ ಮದುವೆಗಾಗಿ ರೆಡಿ ಮಾಡ್ತಿದ್ದಾಳೆ. ಶ್ರುತಿಯ ಒಳ್ಳೆತನವನ್ನು ತುಂಬ ಕೆಟ್ಟದಾಗಿ ಬಳಸ್ಕೊಳ್ತಿದ್ದಾಳೆ. ಈಗ ಅವನಿಗೆ ಚಿಕ್ಕ ವಯಸ್ಸು, ಅದಕ್ಕೆ ನೀನಿದ್ರೆ ಸಾಕು. ಆದರೆ ಮುಂದೆ ಅವನಿಗೂ ನಿನಗೂ ವಯಸ್ಸಾದ ಮೇಲೆ ಅವನು ಪ್ರತಿದಿನ ನಿನ್ನನ್ನು ಬೈತಾನೆ, ನಿನ್ನಿಂದ ನನಗೆ ಮಕ್ಕಳಾಗಿಲ್ಲ ಅಂತ. ಈ ಮಾತನ್ನು ಕೇಳಿಸ್ಕೊಂಡು ಶ್ರುತಿ ಅಳ್ತಿದ್ದಾಳೆ. ಪ್ರತಿಯೊಬ್ಬರೂ ಕೂಡ ರೆಡಿ ಇದ್ದಾರೆ ಅವಳನ್ನು ಮನೆಯಿಂದ ಹೊರಗಾಕೋದಕ್ಕೆ. ಇದನ್ನು ತಿಳಿದು ತುಂಬ ತೊಂದರೆ ಆಯಿತು. ನನ್ನ ಹೆಂಡ್ತಿನ ಇದರಿಂದ ಕಾಪಾಡಿಕೊಳ್ಬೇಕು. ಮನೆಯನ್ನು ಬಿಟ್ಟು ಹೊರಟೋಗೋಣ, ಬೇರೆ ಮನೆ ಇಬ್ಬರು ಮಾಡ್ಕೊಂಡಿರೋಣ. ಅಂದರೆ ವಯಸ್ಸಾದ ಕಾಲದಲ್ಲಿ ಅಪ್ಪ ಅಮ್ಮ ನೋವು ತಿಂದರೆ ನಮಗೆ ಒಳ್ಳೆಯದಾಗೋದಿಲ್ಲ ಅಂತ ಯೋಚಿಸ್ತಿದ್ದೀನಿ. ತುಂಬ ಶ್ರೀಮಂತ ಮನಸ್ಸುಳ್ಳವನು ಇವನು. ಇವತ್ತು ಶ್ರುತಿ ಕೂಡ ಗಲಾಟೆ ಮಾಡ್ತಿದ್ಲು. ಇಬ್ಬರು ಡ್ರೈವರ್ಸ್ ತಗೊಳ್ಳೋಣ, ನನಗೆ ನಿನ್ನ ಜೊತೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಆಗ ನಾನು ಅವಳಿಗೆ ಹೇಳಿದೆ, ನನ್ನ ಕಣ್ಣನ್ನು ಇಟ್ಟು ನೋಡು ಅಂತ. ಅವಳು ಅಳೋದಕ್ಕೆ ಶುರು ಮಾಡಿಬಿಟ್ಲು. ಇದು ಮನೆಯವರ ಖುಷಿಗಾಗಿ ಅವಳು ಪ್ರೀತಿನ ತ್ಯಾಗ ಮಾಡ್ತಿದ್ದಾಳೆ. ಅವಳಿಗೆ ಸಮಾಧಾನ ಮಾಡಿದೆ. ಬೇಕಾದರೆ ಯಾರು ಅಪ್ಪ ಅಮ್ಮ ಇಲ್ಲದ ಮಕ್ಕಳನ್ನು ತಂದು ಸಾಕೋಣ, ಆದರೆ ನಮ್ಮಿಬ್ಬರ ಸಂಬಂಧವನ್ನು
ಬ್ರೇಕ್ ಮಾಡೋದು ಬೇಡ, ನೀನೇ ಬೇರೆ ನಾನು ಅಂತ ಅವನು ಅಳ್ತಿದ್ದಾನೆ. ಅವಳಿಗೂ ಕೂಡ ಅವನನ್ನು ಪ್ರೀತಿಗಾಗಿ ಹಂಬಲಿಸೋ ಹೃದಯ, ಅವನಿಗಾಗಿ ಒಳ್ಳೆಯದಾಗಲಿ, ಅವನ ಮಗು ಈ ಮನೆಯಲ್ಲಿ ಓಡಾಡಲಿ ಅನ್ನೋದು ಅವಳ ಆಸೆ. ಸೆರಗೊಸಿ ತುಂಬ ಪ್ರಯತ್ನ ಮಾಡ್ತಿದ್ದಾಳೆ. ಆದರೆ ಇವನು ಒಪ್ತಿಲ್ಲ. ಇನ್ನು 2 ಕಡೆ ಟೆಸ್ಟ್ ಮಾಡಿಸೋಣ, ಅಥವಾ ಇಷ್ಟು ಅರ್ಜೆಂಟ್ ಏನು ಮಕ್ಕಳಿಗೆ ಅಂತ ಹೇಳ್ತಿದ್ದಾನೆ. ಮಾರನೇ ದಿನ ಶ್ರುತಿ ಅಕ್ಕ ಕೀರ್ತಿ ಬಂದಳು. ಅಕ್ಕ ತಂಗಿ ಇಬ್ಬರು ತುಂಬ ಎಮೋಷ್ನಲ್ ಆದರು. 2 ವರ್ಷದ ನಂತರ ಅವರಿಬ್ಬರು ಸೇರಿರೋದು. ಅವರ ಅಕ್ಕ ತುಂಬಾ ಸ್ಟ್ರಿಕ್ಟ್ ಅಂತ ಅನಿಸುತ್ತೆ. ಮಾತಾಡೋದು ಕೂಡ ಕಡಿಮೆ. ತಂಗಿನ ನೋಡಿದ ತಕ್ಷಣ ಅವಳು ಹೊರಗಡೆ ಕರ್ಕೊಂಡು ಹೋದ್ಲು, ನಿನ್ನ ಜೊತೆ ಮಾತಾಡಬೇಕು ಅಂತ. ನಮಗೆಲ್ಲ ಒಂದು ರೀತಿ ಕಸಿವಿಸಿ, ಎಲ್ಲಿದ್ದರೆ ಫ್ರೀಯಾಗಿ ಮಾತಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದು ಅವಳ ಉದ್ದೇಶ. ನನಗೆ ಭಯ, ಎಲ್ಲಿ ನನ್ನ ಹೆಂಡತಿನ ಕರ್ಕೊಂಡು ಹೊರಟೋಗ್ತಾಳೋ ಅಂತ. ಯಾಕಂದರೆ ಶ್ರುತಿ ನನ್ನ ಪ್ರಾಣ, ನನ್ನ ಆತ್ಮ, ನನ್ನ ಸರ್ವಸ್ವ. ಅವಳಿಲ್ಲದೆ ನಾನಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇವನು ತುಂಬ ಪರಿತಪಿಸ್ತಿದ್ದಾನೆ. ಪದೇ ಪದೇ ತನ್ನ ಹೆಂಡತಿಗೆ ಕಾಲ್ ಮಾಡ್ತಿದ್ದ. ಅವಳು ಫೋನ್ನ ಕಟ್ ಮಾಡ್ತಿದ್ಲು. ಸ್ವಲ್ಪ ಸಮಯಕ್ಕೆ ಇಬ್ಬರು ಮನೆಗೆ ಬಂದರು. ಶ್ರುತಿ ಏನೂ ಮಾತಾಡಲಿಲ್ಲ, ತುಂಬ ಸೈಲೆಂಟ್ ಆಗಿದ್ಲು. ನಿನ್ನ ಅಕ್ಕ ಏನು ಹೇಳಿದ್ಲು ಅಂತ ಸನ್ನೆ ಮೂಲಕ ಕೇಳಿದೆ. ಅದು ನನಗೆ ಪಿಜ್ಜಾ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿತ್ತು. ಅಕ್ಕ ಪ್ರತಿ ಬಾರಿ ಬಂದಾಗಲೂ ಒಂದು ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾಳೆ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ, ಅಲ್ಲಿಗೆ ಹೋಗಿದ್ವಿ ಅಂತ ನಗ್ತಾ ಹೇಳಿ ರೂಮಿಗೆ ಹೊರಟೋದ್ಲು. ಆದರೆ ಪ್ರತಿಯೊಬ್ಬರಿಗೂ ಗೊತ್ತು ಅವಳು ಹೇಳ್ತಾ ಇರೋದು ಶುದ್ಧ ಸುಳ್ಳು ಅಂತ. ಯಾಕಂದರೆ ಅವಳು ಸುಳ್ಳನ್ನು ಹೇಳಬೇಕಾದಾಗ ಕಣ್ಣನ್ನು ಮುಚ್ಕೊಂಡು ಬಿಡ್ತಾಳೆ. ಇವತ್ತವಳನ್ನು ಪ್ರಶ್ನಿಸೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಜೊತೆಯಲ್ಲಿ ಅವಳು ರೂಮಲ್ಲೇ ಮಲಗಿದ್ದಾಳೆ. ನಾನು ಹೊರಗೆ ಇದ್ದ ದಿವಾನ್ ಕಾಟ್ ಮೇಲೆ ನೆಮ್ಮದಿಯಾಗಿ ನಿದ್ರೆ ಮಾಡಿದೆ. ಅಕ್ಕ ಬಂದ್ಲು ಅಂತ ಗಂಡನ್ನ ಹೊರಗೆ ಹಾಕಿದ್ದಾಳೆ. ಇವಳು ಒಬ್ಳು ಹೆಂಡ್ತಿನ, ಅವಳಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತ ಅಪ್ಪ ಅಮ್ಮ ಹೇಳಿದ್ರೆ ನನ್ನ ಯೋಚನೆನೇ ಬೇರೆ. ನೆಕ್ಸ್ಟ್ ಡೇ ನನ್ನ ಹೆಂಡತಿ ನನಗೆ ಏನೋ ಒಂದು ದೊಡ್ಡ ಕೆಲಸ ಇದೆ ಅಂತ ಹೊರಟೋದ್ಲು. ನಾನು ಕೂಡ ಕೆಲಸಕ್ಕೆ ಹೋದೆ. ಅವ್ರ ತಾಯಿ ಆದರೂ ಅಂತ ತಿಳಿಯೋ ಪ್ರಯತ್ನ ಮಾಡಲಿಲ್ಲ. ಅವಳು ಬಂದಾಗಿಂದ ನನ್ನ ಹೆಂಡತಿ ತುಂಬ ಚಿಗುರ್ಕೊಂಡು ಬಿಟ್ಟಿದ್ದಾಳೆ. ಅವ್ರ ಅಕ್ಕನ ಮೇಲೆ ತುಂಬ ಕೋಪ ಇತ್ತು. ನಾನು ಆಫೀಸಿನ ಕ್ಯಾಂಟೀನಲ್ಲಿ ಟಿಫನ್ ಮಾಡಿ ಕೆಲಸಕ್ಕೆ ಹೋದೆ. ಅವಳು ಪದೇ ಪದೇ ಕಾಲ್ ಮಾಡಿ ನನ್ನ ಅಕ್ಕನ್ನ ನೋಡ್ಕೊಳ್ಳಿ ಅಂತ ವಿಚಾರಿಸ್ತಿದ್ಲು. ಯಾವುದಕ್ಕೂ ನಾನು ಉತ್ತರನೇ ಕೊಡಲಿಲ್ಲ. ನನಗೆ ತುಂಬ ಕೋಪ ಬಂದಿತ್ತು. ಬೆಳಗ್ಗೆ ನನಗೆ ಹೇಳ್ದೆ ಹೋಗಿದ್ದಾಳೆ ಅಂತ. ಮನೆಯಲ್ಲಿ ಮಗು ಬೇಕು ಅನ್ನೋ ಟಾರ್ಚರ್, ಇವಳು ಪಡ್ತಾ ಇರೋ ಕಷ್ಟ, ಇವನ್ನೆಲ್ಲ ನೋಡಿದ್ರೆ ನನಗೆ ಈ ಬದುಕೇ ಬೇಡ ಅಂತ ಅನ್ನಿಸ್ತಿದೆ. ಆದರೂ ಕೂಡ ಈ ಸಮಯದಲ್ಲಿ ತುಂಬ ತಾಳ್ಮೆಯಿಂದ ಇರಬೇಕು ಅಂತ ಅಂದ್ಕೊಂಡೆ. ಇವತ್ತು ನನ್ನ ಗೆಳೆಯರ ಮನೆಗೆ ಹೋದೆ. ಹೇಗಿದ್ರು ಇವಳು ಮನೆಯಲ್ಲಿಲ್ಲ ಅಂತ. ನನ್ನ ಗೆಳೆಯ ತುಂಬ ದಿನದ ಮೇಲೆ ಬಂದಿದ್ದೀಯಾ, ಇವತ್ತು ನೀನು ಪಾರ್ಟಿ ಕೊಡಿಸ್ಲೇಬೇಕು ಅಂತ ನನ್ನನ್ನು ಹೊರಗೆ ಕರ್ಕೊಂಡು ಹೋದ. ಅವನೊಬ್ಬನೇ ಅಲ್ಲದೆ ತುಂಬ ಜನ ಗೆಳೆಯರು ಪಾರ್ಟಿ ಕರೆದ. ಕಂಠ ಪೂರ್ತಿ ಎಲ್ಲರೂ ಕುಡಿದ್ರು. ನಾನು ಬೇಡ ಅಂದರು ನನಗೂ ಕೂಡ ಕುಡಿಸಿದ್ರು. ನಾನು ಮನೆಗೆ ಹೇಗೆ ಬಂದೆ ಅಂತ ಕೂಡ ನಂಗೆ ತಿಳಿಲೇ ಇಲ್ಲ. ಆದರೆ ಯಾರ್ದೋ ಸಹಾಯದಿಂದ ನಾನು ರೂಮಿಗೆ ಬಂದೆ ಅನ್ನೋದು ಮಾತ್ರ ನಂಗೆ ಗೊತ್ತಿತ್ತು. ಬೆಳಗ್ಗೆ ನಾನು ಎಚ್ಚರ ಆದಾಗ ಗಡಿಯಾರನ ನೋಡಿದೆ, 12 ಗಂಟೆ. ಹಾಗೆ ಮಧ್ಯಾಹ್ನ ಅಂದರೆ ನಾನಿವತ್ತು ಕೆಲಸಕ್ಕೆ ಹೋಗಿಲ್ಲ ಅಂತ ಬೇಸರ ಮಾಡಿಕೊಂಡೆ. ನನ್ನ ಪಕ್ಕ ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡಿರೋ ಕೈನ ನೋಡಿ ನಾನು ಖುಷಿಪಟ್ಟೆ. ನನ್ನ ಹೆಂಡತಿ ಬಂದಿದ್ದಾಳೆ ಅಂತ ಅವಳು ಕೂದಲನ್ನ ಸವರೋದಕ್ಕೆ ಆರಂಭಿಸ್ದೆ. ಅವಳು ಹಣೆಗೆ ಮುತ್ತು ಕೊಡೋದಕ್ಕೆ ಹೋದಾಗ ಅವಳನ್ನು ನೋಡಿ ಬೆಚ್ಚ ಬಿದ್ದೆ. ಅವಳನ್ನು ದೂರ ತಳ್ಳಿದೆ. ನಾನು ಹೆಂಡ್ತಿ, ನಾನೇನು ಹೇಗೆ ಮಲಗಿದೆಯಾ ಪಾಪಿ ಅಂತ ಬೈದೆ. ಹೆಂಡ್ತಿ ಆದ್ರೇನು ಅವ್ರ ಅಕ್ಕ ಆದ್ರೇನು, ಬಾ ಅಂತ ಹಾಸಿಗೆ ಹಂಚ್ಕೊಳ್ಳೋಣ ಅಲ್ವಾ. ರಾತ್ರಿ ನಾನು ನೀನು ಒಂದೇ ಹಾಸಿಗೆ ಮೇಲೆ ಮಲ್ಕೊಂಡಿದ್ವಿ. ನಿನ್ನಂದೆಲ್ಲನೂ ದೋಚ್ಬಿಟ್ಟಿದ್ಯಾ ಕಳ್ಳ. ಈಗ ಏನೂ ಗೊತ್ತಿಲ್ಲದೆ ಇರೋ ಥರ ಮಾತಾಡ್ತೀಯಾ ಅಂತ ಜೋರಾಗಿ ನಗ್ತಿದ್ಲು. ನಾನು ಬೆವರೋದಕ್ಕೆ ಶುರು ಮಾಡಿದೆ. ನಾನು ಹೆಂಡ್ತಿನ ಬಿಟ್ಟು
ಇನ್ಯಾರನ್ನೂ ಕೂಡ ನನ್ನ ಕನಸಲ್ಲೂ ಇಷ್ಟಪಡಲ್ಲ ಅಂಥದ್ರಲ್ಲಿ ಅಂತ ನಾನು ಅದರಲ್ಲೂ ಅಳೋದಕ್ಕೆ ಶುರು ಮಾಡಿದೆ. ಅವಳು ಅವಳ ವಯ್ಯಾರದಿಂದ ಅವಳು ಬುಟ್ಟಿಗೆ ಹಾಕ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ಲು. ಇದೆಲ್ಲವನ್ನು ನಿನ್ನ ತಂಗಿಗೆ ಹೇಳ್ಬಿಡ್ತೀನಿ ಅಂತಂದಾಗ ಈಗ ನಾವಿಬ್ಬರು ಇರೋ ಪರಿಸ್ಥಿತಿನ ಯಾರೇ ನೋಡಿದ್ರು ನೀನಂಗೇನೋ ಮಾಡಿದ್ಯಾ ಅಂತಾನೆ ಹೇಳ್ತಾರೆ. ನಾನು ಯಾರಿಗೂ ಸತ್ಯ ಹೇಳಬಾರ್ದು ಅಂದರೆ ಒಂದೇ ಒಂದು ಬಾರಿ ನನ್ನ ಜೊತೆ ಸೇರಿಬಿಡು ಅಂತ ಅವಳು ಹೇಳಿದ್ಲು. ಹೇಗಿದ್ರು ನಿನ್ನ ಹೆಂಡತಿಗೆ ಮಕ್ಕಳಾಗೋದಿಲ್ಲ, ನನಗೆ ಮಕ್ಕಳಾಗತ್ತೆ. ಒಂದು ಬಾರಿ ಪ್ರಯತ್ನ ಮಾಡು, ಪ್ರೆಗ್ನೆಂಟ್ ಆದಮೇಲೆ ಬೇಕಾದರೆ ನಾವಿಬ್ಬರು ಮದುವೆ ಆಗೋಣ. ನನ್ನ ತಂಗಿಗೆ ನಾನು ಹೇಳಿದ್ರೆ ಡೆಫಿನೆಟ್ಲಿ ಅವಳು ನಿಮಗೆ ಡೈವೋರ್ಸ್ ಕೊಡ್ತಾಳೆ ಅಂತ ಹೇಳಿದಾಗ ಅವನು ಹಿಂದೆ ಮುಂದೆ ನೋಡಿದೆ ತನ್ನ ಹೆಂಡತಿ ಅಕ್ಕನ ಕೆನ್ನೆಗೆ ಹೊಡೆದೇ ಬಿಟ್ಟ. ನಿಂಗೆ ಎಷ್ಟು ಧೈರ್ಯ, ನನ್ನ ಹೆಂಡತಿ ಜೊತೆ ನನಗೆ ಡೈವರ್ಸ್ ಕೊಡಿಸ್ತೀಯಾ? ಅವಳು ನನ್ನ ಪ್ರಾಣ, ನನ್ನ ಉಸಿರು. ಅವಳಿಲ್ಲದೆ ನಾನು ಒಂದು ಕ್ಷಣ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಪ್ರಪಂಚದ ಐಶ್ವರ್ಯನೆಲ್ಲ ತಂದು ನನ್ನ ಮುಂದೆ ಕೊಟ್ಟರೂ ಕೂಡ ನಾನು ನನ್ನ ಹೆಂಡತಿನ ಕೊಡೋದಿಲ್ಲ. ತಂದೆ ತಾಯಿ ಇಲ್ಲದ ಮಕ್ಕಳನ್ನು ನಾವು ತಗೊಬಂದು ಸಾಕ್ತೀವಿ. ನಮಗೆ ಮಕ್ಕಳಿಲ್ಲ ಅಂತಂದ್ರೂ ಪರವಾಗಿಲ್ಲ, ನನಗೆ ಅವಳ ಮಗು, ಅವಳಿಗೆ ನಾನು ಮಗು. ಇದನ್ನೆಲ್ಲ ನನಗೆ ಹೇಳಿ ಹೇಳಿ ಸಾಕಾಗಿ ಹೋಗಿದೆ. ಇವತ್ತು ನಾನು ಸುಮ್ಮನಿರೋದಿಲ್ಲ. ನಾವಿಬ್ಬರು ಯಾರ ಕಣ್ಣಿಗೂ ಕಾಣದಂತೆ ಹೊರಟೋಗ್ತೀವಿ, ಬಹಳ ದೂರ. ಅಷ್ಟರಲ್ಲಿ ಬಾತ್ರೂಮಿಂದ ಯಾರೋ ಬಂದಂತೆ ಅವನಿಗೆ ಭಾಸವಾಯಿತು. ಹಿಂದೆ ತಿರುಗಿ ನೋಡಿದಾಗ ಯಾರೂ ಅಲ್ಲ, ಅವನ ಪ್ರೀತಿಯ ಹೆಂಡತಿ. ನೀನು ಯಾವಾಗ ಬಂದೆ ಅಂತ ಕೇಳ್ದ. ನಾನು ತುಂಬ ಸಮಯ ಆಯಿತು ಬಂದು, ನಾನು ಎಲ್ಲೂ ಹೋಗಿಲ್ಲ. ಏನೋ ಹೇಳೋದಕ್ಕೆ ಹೋದಾಗ ಅವಳ ಅಕ್ಕ ಹೇಳ್ತಾಳೆ, ನಿನ್ನೆ ಅವಳನ್ನು ಡಾಕ್ಟರ್ ಬಳಿ ಕರ್ಕೊಂಡು ಹೋಗಿದ್ದೆ. ಅವಳು ತಾಯಿ ಆಗ್ತಾಳೆ, ಅವಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನಿನ್ನಪ್ಪ ಅಮ್ಮ ತಪ್ಪಾದ ರಿಪೋರ್ಟ್ನ ತೋರಿಸಿ ನಿಮ್ಮಿಬ್ಬರಿಗೆ ಮಕ್ಕಳೇ ಆಗೋದಿಲ್ಲ ಅಂತ ಹೆದರಿಸಿದ್ದಾರೆ. ನಿನಗೆ ಬೇರೆ ಮದುವೆ ಮಾಡಿಸೋದಕ್ಕೋಸ್ಕರ ನಿನ್ನಪ್ಪ ಅಮ್ಮನ ರೀತಿ ನೀನು ಕೂಡ ಅಂತ ನಾನು ಎಷ್ಟು ಹೇಳಿದ್ರು ಇವಳು ಕೇಳ್ತಾನೇ ಇಲ್ಲ. ನನ್ನ ಗಂಡ ಅಪ್ರಂಜಿ ಬಂಗಾರ ಅಂತ ಹೇಳ್ತಿದ್ಲು. ಎಷ್ಟು ಪ್ಯೂರ್ ಅಂತ ಪರೀಕ್ಷೆ ಮಾಡೋದಕ್ಕೆ ನಾನು ಇದನ್ನೆಲ್ಲ ಮಾಡಿದೆ. ನೀನು ಅವನು ಹೇಳಿದ್ದಕ್ಕಿಂತ ಹೆಚ್ಚು ಪ್ಯೂರ್ ಆಗಿದೆಯಾ ಅಂತ ಅನ್ನಿಸ್ತು. ದಯವಿಟ್ಟು ನನ್ನ ಕ್ಷಮಿಸು ಅಂತ ಅವಳ ತಂಗಿಯ ಗಂಡನ ಬಳಿ ಕ್ಷಮೆ ಕೇಳಿದ್ಲು. ತಂಗಿನ ಗಟ್ಟಿಯಾಗಿ ತಪ್ಪಿಕೊಂಡು, ನೀನು ನಿಜವಾಗ್ಲೂ ನನಗಿಂತ ವಯಸ್ಸಲ್ಲಿ ಚಿಕ್ಕವಳಾಗಿದ್ದರೂ ಜೀವನದಲ್ಲಿ ಒಳ್ಳೆ ಹುಡುಗನನ್ನು ಆಯ್ಕೆ ಮಾಡ್ಕೊಂಡಿದ್ಯಾ. ಬದುಕೋದಕ್ಕೆ ನೆಮ್ಮದಿಯಾಗಿ ಬದುಕು. ಇಲ್ಲೇ ಬದುಕ್ತೀಯಾ, ಹೊರಗೋಗಿ ಬದುಕ್ತೀಯಾ ಗೊತ್ತಿಲ್ಲ, ಆದರೆ ನಿನ್ನ ಗಂಡನ್ನು ನೀನು ಯಾವತ್ತೂ ಬಿಡಬೇಡ. ಅವನ ಮೇಲೆ ಯಾವತ್ತೂ ಅನುಮಾನ ಪಡಬೇಡ. ದೇವರು ಒಂದು ಪಕ್ಷ ನೀನು ಕೈ ಬಿಟ್ಟರು ಇವನು ನೀನು ಕೈ ಬಿಡೋದಿಲ್ಲ ಅಂತ ಹೇಳಿದ್ಲು. ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೋಗ್ತೀನಿ, ನೀವು ಎಚ್ಚರ, ಇನ್ನೇನು ಹೋಗ್ತೀರಾ ಅಂದಾಗ ನಾನು ನಿಮ್ಮ ಮೇಲೆ ಕೈ ಹಾಕಿದ್ದು ಸಾರಿ. ನಾನು ವಿದೇಶದಲ್ಲಿ ಓದಿದ್ರಿಂದ ಹಾಗೆ ಮಾಡೋದು ನನಗೆ ಕಾಮನ್, ದಯವಿಟ್ಟು ಕ್ಷಮಿಸಿ, ನಿಮಗೆ ತುಂಬ ಡಿಸ್ಕಂಫರ್ಟ್ ಆಗಿದ್ರೆ ಅಂತ ಹೇಳಿ ಅವಳು ಹೊರಟೇ ಹೋದ್ಲು. ಇವನು ಅವ್ರ ಅಪ್ಪ ಅಮ್ಮನ ಜೊತೆ ದೊಡ್ಡ ಜಗಳ ಮಾಡಬೇಕು ಅಂತ ಹೊರಗೆ ಬಂದ. ಮಗು ನಮ್ಮನ್ನು ಕ್ಷಮಿಸ್ಬಿಡು ಅಂತ ಅಪ್ಪ ಅಮ್ಮ ಇಬ್ಬರು ಅವನಿಗೆ ಕೈ ಮುಗಿದ್ರು. ವಯಸ್ಸಾದ ಮಂದ ಬುದ್ಧಿಗೆ ತಪ್ಪು ಮಾಡಿಬಿಟ್ವಿ, ವಂಶ ಅಭಿವೃದ್ಧಿ, ಹಿಂದಿ ಹುಡುಗಿ ಅಂತ. ಆದರೆ ನೀನು ಅವಳ ಮೇಲೆ ಇಟ್ಟಿರೋ ಪ್ರೀತಿನ ನೋಡಿ ಭಯ ಆಗ್ತಿದೆ. ನಿನ್ನ ಈ ತಪ್ಪು ಅಪ್ಪ ಅಮ್ಮನಿಗೆ ಶಿಕ್ಷೆ ಕೊಡಬೇಡ ಅಂತ ಅವ್ರು ತುಂಬ ಯಾತನೆಯಿಂದ ಕೇಳಿಕೊಂಡ್ರು. ನನಗೆ ನನ್ನ ಹೆಂಡತಿ ಎಷ್ಟು ಮುಖ್ಯ ಅಷ್ಟೇ ಮುಖ್ಯ, ಅದಕ್ಕಿಂತ ಹೆಚ್ಚು ನೀವು ಇಷ್ಟ. ಆದರೆ ಅವಳು ನನ್ನ ಕರ್ತವ್ಯ. ಅಪ್ಪ ಅವಳನ್ನು ಬಿಟ್ಟು ಇನ್ಯಾರಿಂದಲೂ ನಾನು ಆ ಪ್ರೀತಿನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮದುವೆ ಆಗೋಯಿತು, ಹೆಂಡತಿ ಅವಳು ಅಷ್ಟೇ. ಆ ಜಾಗದಲ್ಲಿ ಇನ್ಯಾರೂ ಬರೋದಿಲ್ಲ. ನಿಮಗಿಷ್ಟ ಇಲ್ಲ ಅಂದರೆ ನಾವು ಸಪ್ರೇಟಾಗಿ ಹೊರಟೋಗ್ತೀವಿ ಅಂತ ಅವನು ಹೇಳ್ದ. ಆಗ ಅವನ ಅಪ್ಪ ಅಮ್ಮ ಇನ್ಯಾವತ್ತೂ ಕೂಡ ನಾವು ತೊಂದರೆ ಮಾಡೋದಿಲ್ಲ, ಒಂದೇ ಒಂದು ಮಗು ಕೊಡಿ ಸಾಕು ಅಂತ ಬೇಡ್ಕೊಂಡ್ರು. ಇವನು ಹೆಂಡತಿ ಮುಖಾನ ನೋಡ್ದ. ಆಗ ಅವಳು ನಗ್ತ ಅವನ ಬಳಿ ಬಂದು, ಅಪ್ಪ ಅಮ್ಮನನ್ನು ಕ್ಷಮಿಸ್ಬಿಡಿ, ಅವರು ಅತ್ತೆ ಮಾವ ಆಗಿದ್ದರು, ನನ್ನ ಪಾಲಿಗೆ ಅಪ್ಪ ಅಮ್ಮ. ಈಗ ಬಾಣಂತನ ಯಾರು ಮಾಡ್ತಾರೆ?
ನಮ್ಮಮ್ಮ ಅಷ್ಟು ದೂರದಿಂದ ಬರೋದಿಲ್ಲ, ಅವ್ರಿಗೆ ಕಷ್ಟ ಅಂದ ತಕ್ಷಣ 3 ಜನ ತುಂಬ ವಿಚಿತ್ರವಾಗಿ ಅವಳನ್ನು ನೋಡ್ತಾರೆ. ಸ್ವಲ್ಪ ಹೊತ್ತು ಅವ್ರಿಗೆ ಅರ್ಥನೇ ಆಗೋದಿಲ್ಲ. ನಂತರ ಅವಳು ಹೇಳ್ತಾಳೆ, ನನಗೀಗ 3 ತಿಂಗಳು ಆಗೋವರೆಗೂ ಯಾರಿಗೂ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ. ಅಂದ ತಕ್ಷಣ ಅಲ್ಲಿಯೇ ಇದ್ದ ಎಲ್ಲರೂ ಜೋರಾಗಿ ಕಿರಿಸ್ತಾರೆ ಖುಷಿಯಿಂದ. ಅವನಂತೂ ಅವಳನ್ನು ಎತ್ಕೊಂಡು ತಿರುಗಿಸ್ತಾನೆ. ಎಷ್ಟು ಹೊತ್ತು ಆದ ನೋವನ್ನು ಕಷ್ಟವನ್ನು ಎಲ್ಲರೂ ಮರೆತು ಹೊಸ ಅತಿಥಿಯ ಆಗಮನಕ್ಕಾಗಿ ಕಾಯ್ತಿದ್ದಾರೆ. ತಮ್ಮ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಿದ್ದಾರೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಹೇಗಿತ್ತು? ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆಗೆ. ಅಲ್ಲಿವರೆಗೂ ಬಾಯ್.